ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬ್ಲೌಸ್ ಲೆಂತ್ ನಮಗೆ ಜಾಸ್ತಿ ಇದ್ದಾಗ ಅಂದರೆ 15, 16, 17 ಇಂಚು ಈ ರೀತಿ ಲೆಂತ್ ಇದ್ದಾಗ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಒಂದು ಸಣ್ಣ ಚೇಂಜಸನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಲೈನಿಂಗನ್ನು ತಗೊಂಡು ಈ ಥರ 2 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಂಡು ಈ ಕಡೆ ಎಜ್ಜಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಎಷ್ಟಿದೆ, 16 ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಇದೆ. ಇಷ್ಟೆಲ್ಲ ಲೆಂತು ಎಲ್ರಿಗೂ ಬರೋದಿಲ್ಲ ಫ್ರೆಂಡ್ಸ್. ಪರ್ಸನ್ ಉದ್ದ ಇದ್ದಾರೆ ಅಂದರೆ ಈ ಲೆಂತ್ ಬರುತ್ತೆ. ಇನ್ನು ಕೆಲವರು ಉದ್ದ ಬ್ಲೌಸ್ ಅನ್ನೋದು ಹಾಕ್ಕೊಳ್ತಾ ಇರ್ತಾರೆ. ಈ ರೀತಿ ಇದ್ದಾಗ ಮಾತ್ರ ಈ ಲೆಂತ್ ಅನ್ನೋದು ಬರುತ್ತೆ. ಮ್ಯಾಕ್ಸಿಮಮ್ ನಮಗೆ 15 ಇಂಚು, 15.5 ಇಲ್ಲ 14, 14.5 ಇಂಚು ಲೆಂತ್ ಬರುತ್ತೆ ಅಷ್ಟೇ. ಇವ್ರಿಗೆ 16 ಇಂಚ್ ಇದೆ. ಇದಕ್ಕೆ ನಾವು ಮಾರ್ಜಿನ್ಗೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ. ಈಗ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಇವರಿಗೆ 34 ಇಂಚಿದೆ. 34 ಇಂಚಲ್ಲಿ ನಾವು 4ನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 34 ಇಂಚಲ್ಲಿ 4ನೇ ಭಾಗ ನಮಗೆ 8.5 ಇಂಚ್ ಬರುತ್ತೆ. 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ 1 ಇಂಚ್ ತಗೊಳ್ಬೇಕು. ಹಾಗೆಯೇ ಮಾರ್ಜಿನ್ಗೆ 2 ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತು ನಾನಿಲ್ಲಿ 9.5 ಇಂಚ್ ಇಡ್ತಾ ಇದ್ದೀನಿ. ಇವ್ರಿಗೆ 9.5 ಇಂಚ್ ಬೇಕು. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ಇವರ ಎದೆ ಸುತ್ತಳತೆ ಬಂದು 41 ಇಂಚ್ ಇದೆ. ಇಲ್ಲಿ ನಾನು ಈ ಮೆಜರ್ಮೆಂಟ್ಗೆ ನೆಕ್ ವಿಡ್ತು 2.5 ಇಂಚ್ ತಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು 2.5 ಇಂಚ್ ತಗೊಳ್ತಾ ಇದ್ದೀನಿ. ನಿಮಗೆ ನೆಕ್ ಲೆಂತ್ ಜಾಸ್ತಿ ಇದ್ದರೆ ನೀವು 2.25 ಇಂಚ್ ಮಾತ್ರ ತಗೊಳ್ಳಿ. ಇದಕ್ಕೆ ನಾವು ಒಂದು 3/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈಗ ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು. ಶೋಲ್ಡರ್ ಬಿಡ್ತು ಇವ್ರಿಗೆ 2.25 ಇಂಚ್ ಬೇಕು. ಶೋಲ್ಡರ್ ಅಗಲ ಇದೆ ಇವ್ರಿಗೆ. ಈ 2.25 ಇಂಚ್ಗೆ ನಾವು 3/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವಿಲ್ಲಿ ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು. ನಾನಿಲ್ಲಿ ಆರ್ಮೋಲ್ ಲೆಂತ್ ಇವರಿಗೆ 6 ಇಂಚು ತೊಗೊಳ್ತಾ ಇದ್ದೀನಿ. 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು. ಈಗ ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸಲ್ಲಿ 4ನೇ ಭಾಗನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 41 ಇಂಚಲ್ಲಿ 4ನೇ ಭಾಗ ನಮಗೆ 10.25 ಇಂಚ್ ಬರುತ್ತೆ. 10.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ 2 ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಆರ್ಮೋಲಲ್ಲಿ ರಿಂಕಲ್ಲು ಲೂಸ್ನೆಸ್ಸು ಬರಬಾರ್ದು ಅಂದರೆ 1.25 ಇಂಚು ಬಿಡ್ತು ತಗೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಕರ್ವ್ ಸ್ಕೇಲ್ ಇಟ್ಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈ ಥರ ಡ್ರಾ ಮಾಡಿಕೊಂಡು ಈಗ ಆರ್ಮೋಲ್ ಲೂಸ್ ಒಂದ್ಸಲ ನಾವು ಚೆಕ್ ಮಾಡಿಕೊಳ್ಬೇಕು. ಆರ್ಮೋಲ್ ಲೂಸು ಇವರಿಗೆ 9.25 ಇಂಚ್ ಬೇಕು. ನೋಡಿ, ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಎಷ್ಟು ಬರ್ತಾ ಇದೆ, ಕರೆಕ್ಟಾಗಿ 9.25 ಇಂಚ್ ಬರ್ತಾ ಇದೆ. ಇವ್ರಿಗೆ ಆರ್ಮೋಲ್ ಲೂಸು ಜಾಸ್ತಿ ಇರೋದ್ರಿಂದ ನಾನು 6 ಇಂಚು ಲೆಂತನ್ನು ಇಟ್ಟಿದ್ದೀನಿ. ಕರೆಕ್ಟಾಗಿ ಸರಿ ಹೋಯಿತು. ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು. ಬ್ಯಾಕ್ ಡಾಟ್ಗೆ ಸೊಂಟದ ಲೂಸಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು. ಬಿಡ್ತು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು. ಲೆಂತು ಒಂದು 4 ಇಂಚ್ ತಗೊಳ್ಳಿ, ಸರಿ ಹೋಗುತ್ತೆ. ಈಗ ಈ ಡಾಟ್ ಹತ್ರಿಂದ ಸೈಡ್ಗೆ ಅರ್ಧ ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಹಾಗೆಯೇ
ಈ ನೆಕ್ ಹತ್ರ 1/4 ಇಂಚು ಡೌನ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸಲ್ಲಾದರೂ ಸಹ ನೀವು ಇಲ್ಲಿ 1/4 ಇಂಚನ್ನು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಡಾಟ್ ಹತ್ರ ನಾಚ್ ಹಾಕ್ಕೊಳ್ಳಿ, ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಳಿ, ಹಾಗೆಯೇ ನೆಕ್ ವಿಡ್ತ್ ಹತ್ರ ನಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನಾವು ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು. ಓಪನ್ ಪಾರ್ಟನ್ನು ನಮ್ಮ ಕಡೆ ಬರೋ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ 1/2 ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಸೈಡು ನಿಮಗೇನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ಆಮೇಲೆ ನೀವು 1/2 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೊಗೊಳ್ಬೇಕು. ಬ್ಯಾಕ್ ಪಾರ್ಟನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಂಡು ಇಲ್ಲಿ ಇಟ್ಕೊಳ್ಳೋವಾಗ ಈ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಲೆಂತು ಇಲ್ಲಿಗಿದೆ, ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ವಿಡ್ತು ಇಲ್ಲಿಗಿದೆ, ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಎಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಒಂದು 1/4 ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಆರ್ಮೋಲಲ್ಲಿ ರಿಂಕಲ್ಸು ಲೂಸ್ನೆಸ್ಸು ಅವಾಯ್ಡ್ ಆಗಬೇಕು ಅಂದರೆ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/4 ಇಂಚಷ್ಟು ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು 1 ಇಂಚು ವಿಡ್ತ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಈ ಶೇಪನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು ನಾನಿಲ್ಲಿ 6.5 ಇಂಚ್ ಇಡ್ತಾ ಇದ್ದೀನಿ. ಇವ್ರಿಗೆ 6.5 ಇಂಚ್ ಬೇಕು, ಅದಕ್ಕೋಸ್ಕರ 6.5 ಇಂಚ್ ಇಡ್ತಾ ಇದ್ದೀನಿ. ನೀವು 7 ಇಂಚ್ವರೆಗೂ ಇಟ್ಕೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಈ ಅಳತೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲೊಂದು ಲೈನ್ ಹಾಕ್ಕೊಂಡು ಇಲ್ಲೇನು ಬಿಡ್ತಿದೆ ಇದಕ್ಕೆ ನಾವು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇದಿಷ್ಟು ಆಯ್ತಲ್ವ. ಈಗ ನಾವು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡೋಣ. ನೋಡಿ, ಫ್ರಂಟ್ ಲೆಂತು ಇವ್ರಿಗೆ ಕ್ರಾಸ್ ಬೆಲ್ಟನ್ನು ಬಿಟ್ಟು 13.75 ಇಂಚ್ ಇದೆ. ಕ್ರಾಸ್ ಬೆಲ್ಟ್ ಲೆಂತ್ ಅನ್ನೋದು ಇವ್ರಿಗೆ ಜಾಸ್ತಿ ಇದೆ, ಕಾಣಿಸ್ತಾ ಇದೆಯಲ್ವಾ. ಕ್ರಾಸ್ ಬೆಲ್ಟ್ ಅನ್ನೋದು ಇಲ್ಲಿ 2.75 ಇಂಚ್ ಇದೆ. ಉಕ್ಸ್ ಪಟ್ಟಿ ಕಡೆ ಬಂದು 3.5 ಇಂಚ್ ಇದೆ. ಕ್ರಾಸ್ ಬೆಲ್ಟ್ನ ಲೆಂತ್ ಅನ್ನೋದು ನಮಗೆ 3 ಇಂಚು ಒಳಗಡೆನೇ ಇರುತ್ತೆ. ಆದರೆ ಈ ಬ್ಲೌಸ್ಗೆ ಕ್ರಾಸ್ ಬೆಲ್ಟ್ ಲೆಂತ್ ಅನ್ನೋದು ಜಾಸ್ತಿ ಇದೆ, ಫ್ರಂಟ್ ಲೆಂತ್ ಅನ್ನೋದು ಕಡಿಮೆ ಇದೆ. ಈ ಫ್ರಂಟ್ ಲೆಂತ್ ಏನಾದರೂ ನಾವು ಜಾಸ್ತಿ ಮಾಡಿ ಕ್ರಾಸ್ ಬೆಲ್ಟ್ ಕಡಿಮೆ ಕೊಟ್ಟಿದ್ದೀವಿ ಅಂದರೆ ಈ ಚೆಸ್ಟ್ ಭಾಗ ಅನ್ನೋದು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ನಮಗೆ ಕೆಳಗಡೆ ಬಂದು ಕೂತ್ಕೊಳ್ತಾ ಇರುತ್ತೆ. ಅಂದರೆ ಫ್ರಂಟಲ್ಲಿ ಈ ಚೆಸ್ಟ್ ಭಾಗ ಅನ್ನೋದು ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಇದೇ ಕಾರಣಕ್ಕೆ ನಾವು ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಾಗ ಈ ಫ್ರಂಟ್ ಲೆಂತನ್ನು ನಾವು ಕಡಿಮೆ ತೊಗೊಳ್ಬೇಕು. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಲೆಂತ್ ನಮಗೆ ಬ್ಯಾಕಿಂದ ಫ್ರಂಟ್ಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮಗೆ ಬೇಕಾಗಿರೋದೆಷ್ಟು 13.75 ಇಂಚ್ ಅಲ್ವಾ. ಇದಕ್ಕೆ ನಾವು ಮಾರ್ಜಿನ್ಗೆ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ 14.75 ಇಂಚ್ ಆಗುತ್ತೆ. 14.75 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನೋಡಿ, ನಮಗೆ ಬ್ಯಾಕ್ ಲೆಂತ್ಗಿಂತ ಫ್ರಂಟ್ ಲೆಂತು ಎಷ್ಟು ಕಡಿಮೆ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಮಗೆ 2.5 ಇಂಚ್ ಲೆಂತ್ ಅನ್ನೋದು ಕಡಿಮೆ ಆಗಿದೆ ಫ್ರಂಟ್ಗೆ. ನಾರ್ಮಲ್ ಆಗಿ ನಾವು ಬ್ಯಾಕ್ ಲೆಂತಲ್ಲಿ 1.5 ಇಂಚ್ ಮಾತ್ರ ಕಡಿಮೆ ತಗೊಂಡು ಫ್ರಂಟ್ ಲೆಂತನ್ನು ತಗೊಳ್ತೀವಿ. ಆದರೆ ಇಲ್ಲಿ ಇವರಿಗೆ ನಾವು 2.5 ಇಂಚು ಕಡಿಮೆ ತಗೊಂಡಿದ್ದೀವಿ. ಈ ರೀತಿ ತಗೊಂಡಾಗಲೇ ಈ ಕಪ್ಸ್ ಅನ್ನೋದು ನಮಗೆ ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಲೆಂತ್ ಏನಾದರೂ ನಾವು ಜಾಸ್ತಿ ಮಾಡಿದ್ದೀವಿ ಅಂದರೆ ಚೆಸ್ಟ್ ಭಾಗ ಅನ್ನೋದು ಕೆಳಗಡೆ ಬಂದುಬಿಡುತ್ತೆ. ನಿಮಗೆ ಬ್ಲೌಸ್ ಲೆಂತು 15, 16, 17 ಇಂಚ್ ಇದ್ದರೂ ಸಹ ಫ್ರಂಟ್ ಲೆಂತ್ ಅನ್ನೋದು ನೀವು 14 ಇಂಚಿಗಿಂತ ಜಾಸ್ತಿ ತಗೊಳ್ಬೋದು. ಅದರಲ್ಲೂ
ಪರ್ಸನ್ ಉದ್ದ ಇದ್ದಾರೆ ಅಂದರೆ ಮಾತ್ರನೇ ನಾವು ಈ ಲೆಂತನ್ನು ತೊಗೊಳ್ಬೇಕಾಗುತ್ತೆ. ಪರ್ಸನ್ ಉದ್ದ ಇಲ್ಲ ಅಂದರೆ 13 ಇಂಚು ಒಳಗಡೆನೆ ನಾವು ಈ ಫ್ರಂಟ್ ಲೆಂತನ್ನು ತಗೊಳ್ತೀವಿ. ಇವರು ಉದ್ದ ಇರೋದ್ರಿಂದ ಇವ್ರಿಗೆ 14 ಇಂಚ್ವರೆಗೂ ನಾವು ತಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಉದ್ದ ಇಲ್ಲ ಅಂದರೆ 13 ಇಂಚು ಒಳಗಡೆನೆ ನಾವು ಈ ಫ್ರಂಟ್ ಲೆಂತನ್ನು ತಗೊಳ್ಬೇಕು. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಫ್ರಂಟ್ ಲೆಂತ್ ನಾವು ಕಡಿಮೆ ಮಾಡಿಕೊಂಡ್ರೆ ಬ್ಯಾಕ್ ಲೆಂತ್ಗೆ ಫ್ರಂಟ್ ಲೆಂತ್ ಮ್ಯಾಚ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಫ್ರಂಟ್ ಲೆಂತನ್ನು ಕಡಿಮೆ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಲೆಂತನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಆಗ ನಮಗೆ ಬ್ಯಾಕ್ ಲೆಂತ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಸಣ್ಣ ಚೇಂಜನ್ನು ಮಾಡಿ ನೀವು ಬ್ಲೌಸನ್ನು ಕಟ್ ಮಾಡಿ ನೋಡಿ, ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲೊಂದು 1/4 ಇಂಚ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಅಲ್ಲಿಂದ ಎಕ್ಸ್ಟ್ರಾ 1 ಇಂಚು ತಗೊಳ್ತೀವಿ. ಇಲ್ಲಿ ನಾವು ಡಾಟನ್ನು ಹಿಡಿತೀವಿ, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಈಗ ಇಲ್ಲಿಂದ ನಾವು ಯಾವುದೇ ಬ್ಲೌಸ್ಗಾದರೂ ಈ ಮಾರ್ಜಿನ್ ಬಿಟ್ಟು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ತೀವಿ. ಹಾಗೆಯೇ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ ಬಿಡ್ತು ಅಷ್ಟೇ ನೀವು ಕರೆಕ್ಟಾಗಿ ಇಟ್ಟಾಗಲೇ ನಿಮಗೆ ಚೆಸ್ಟ್ ಭಾಗ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇಲ್ಲಿ ನೀವು ಕಡಿಮೆ ಮಾಡಿದ್ರೆ ಟೈಟ್ ಆಗುತ್ತೆ, ಜಾಸ್ತಿ ಮಾಡಿದಿರಿ ಅಂದರೆ ಫ್ರಂಟಲ್ಲಿ ಲೂಸ್ ಬರುತ್ತೆ. ಇನ್ನೊಂದು ವಿಷಯ ಹೇಳೋದನ್ನು ಮರೆತೆ, ಈ ಫ್ರಂಟ್ ಲೆಂತ್ ನೀವು ಕರೆಕ್ಟಾಗಿ ಇರಲಿಲ್ಲ ಅಂದರೆ ಆರ್ಮೋಲ್ ಹತ್ರನೂ ಸಹ ನಿಮಗೆ ಲೂಸು ರಿಂಕಲ್ಸ್ ಅನ್ನೋದು ಬರುತ್ತೆ. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಈ ಅಳತೆಗೆ ಡಾಟ್ ಬಿಡ್ತು 2.25 ಇಂಚ್ ತಗೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಲೆಂತನ್ನು 2.5 ಇಂದ 2.25 ಇಂಚ್ ತಗೊಳ್ಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ಸೈಡಲ್ಲಿ ನಾವು ಈ ಅಳತೆ ಬ್ಲೌಸ್ ತಗೊಂಡು ಇಲ್ಲೊಂದು 1/2 ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ಕೆಳಗಡೆಗೆ ಒಂದು 1/2 ಇಂಚು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಈ ಸೈಡಲ್ಲಿ ನೀವು ಒಂದು 3/4 ಇಂಚಿಂದ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ತಗೊಂಡಿಲ್ಲ ಅಂದರೆ ಇಲ್ಲಿ ನಮಗೆ ಸೊಂಟದ ಲೂಸ್ ಅನ್ನೋದು ಫ್ರಂಟಲ್ಲಿ ಕಡಿಮೆ ಬಂದು ಫ್ರಂಟಲ್ಲಿ ನಮಗೆ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ. ಈ ಡಾಟ್ ಹಿಡಿದಾಗ ನಮಗೆ ಈ ಕ್ಲಾತ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಈ ಡಾಟ್ ಕೆಳಗಡೆ ಒಂಚೂರು ಈ ರೀತಿ ಶೇಪ್ ಕೊಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈಗ ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಸನ್ನು ಯಾವುದೇ ಬ್ಲೌಸ್ಗಾದರೂ ಸೇಮ್ ಮೆಥಡಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ಬಿಡ್ತು ಈ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ತೊಗೊಳ್ಳಿ. ಲೆಂತು 2.5 ಇಂದ 2.25 ಇಂಚ್ ತೊಗೊಳ್ಳಿ. ಈ ಡಾಟ್ಗೂ ಬಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದರ ಲೆಂತ್ ನಾವು ಎಷ್ಟು ತಗೊಳ್ಬೇಕು ಅಂದರೆ ಈ 3 ಡಾಟ್ನ ಗ್ಯಾಪ್ ಅನ್ನೋದು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ಗೆ ಮಾರ್ಕ್ ಮಾಡ್ಕೊಂಡಾಯ್ತಲ್ವ, ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳ್ದಂಗೆ ನೋಡಿ, ಅಳತೆ ಬ್ಲೌಸಲ್ಲೂ ಸಹ ಕರೆಕ್ಟಾಗಿ ಇದೆ. ಇದು ನಾನೇ ಹೊಲ್ದಿರೋ ಬ್ಲೌಸು, ಅದಕ್ಕೋಸ್ಕರ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿದೆ ಅಂತ ಇದೇ ನಮಗೆ ಅಳತೆಗೆ ಕೊಟ್ಟಿದ್ದಾರೆ. ಇದೇ ಬ್ಲೌಸಲ್ಲೇ ನಾವು ಅಳತೆ ತಗೊಂಡು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಅಳತೆನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಕ್ರಾಸ್ ಬೆಲ್ಟ್ಗೆ ಉಕ್ಸ್ಪಟ್ಟಿ ಕಡೆ 3.5 ಇಂಚ್ ಬೇಕು. ಇಲ್ಲಿ ನಮಗೆ 2.25 ಇಂಚ್ ಬೇಕು. ಡಾಟ್ ಕೆಳಗಡೆನೂ ಸಹ 2.25 ಇಂಚ್ ಬೇಕು. ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. 3.5 ಇಂಚ್ ಲೆಂತ್ ಬೇಕು ಅಂದರೆ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ 1 ಇಂಚ್ ಯಾಕೆ ಅಂದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇನ್ನು ಡಾಟ್ ಕೆಳಗಡೆ ನಮಗೆ 2.25 ಇಂಚ್ ಬೇಕಲ್ವ, ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡಲ್ಲೂ ಅಷ್ಟೇ ನಮ್ಗೆ ಎಷ್ಟು ಬಂದಿರುತ್ತೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ತಗೊಳ್ಳಿ, ಸರಿ ಹೋಗುತ್ತೆ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರಬೇಕು ಅಂದರೆ ಯಾವುದೇ ಬ್ಲೌಸ್ ಆದರೂ ನೀವು ಕೆಲವೊಂದು ಸಣ್ಣ ಸಣ್ಣ ಚೇಂಜಸನ್ನು ಮಾಡಿಕೊಂಡು ನೀವು ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ ಬ್ಲೌಸ್ ಆದರೂ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೇನೆ ಅನಿಸುತ್ತೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಬಂದಿದೆ ಅಂತ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ.
ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ಸ್ ಹತ್ರ ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಫ್ರಂಟ್ ನೆಕ್ ಹತ್ರನೂ ಸಹ 1/4 ಇಂಚು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಇವೆರಡೂ ಟಿಪ್ಪನ್ನು ನೀವು ಫ್ರಂಟಲ್ಲಿ ಫಾಲೋ ಮಾಡ್ಕೊಳ್ಳಿ. ಎಷ್ಟೇ ಡೀಪ್ ಇಟ್ಟರೂ ಸಹ ನೀವು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ನಿಮಗೆ ಬರೋದಿಲ್ಲ. ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಹಾಗೆಯೇ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಲೆಂತ್ ನಮಗೆ ಜಾಸ್ತಿ ಇದ್ದಾಗ ಫ್ರಂಟಲ್ಲಿ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿರೋ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ನಮಗೆ ಹೈಕ್ ಪಾಯಿಂಟ್ಸ್ ಅನ್ನೋದು ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.